ಸಂಸ್ಥೆಗಳ ಅಡಿಯಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು 2.5 ವರ್ಷಗಳ ಅಧಿಕಾರ ಅವಧಿ ಪೂರೈಸಿರುವ ಚೀಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ರಾಜೀನಾಮೆ ನೀಡಿರುವ ಹಿನ್ನೆಲೆ 16 ಸದಸ್ಯರುಗಳನ್ನ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ 8 ಕಾಂಗ್ರೆಸ್ ಸದಸ್ಯರು ಮತ್ತು 2 ಬಿಜೆಪಿ ಸದಸ್ಯರನ್ನು ಒಳಗೊಂಡ ಬಹುಮತದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷರ ಸ್ಥಾನವನ್ನ ಅಲಂಕರಿಸಿದ ಮಾಧವಮ್ಮ ಮುನಿಕೃಷ್ಣಪ್ಪ ಮತ್ತು ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರ್ತಿ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿ 2ನೇ ಅವಧಿಗೂ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದ ಶಿಡ್ಲಘಟ್ಟ ತಾಲೂಕು ಚೀಮಂಗಲ ಗ್ರಾಮ ಪಂಚಾಯಿತಿ ಆಗಿದೆ. ಚೀಮಂಗಲ ಪಂಚಾಯಿತಿ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಗೆ ಹೆಮ್ಮೆ ಆಗುತ್ತೆ. ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಿಂದೆ ಒಂದು ಟರ್ಮ್ ಯಾರಿಗೋ ಒಂದು ಮಾತು ಕೊಟ್ಟಿದ್ರು, ಮಾತು ಕೊಟ್ಟ ಮಾತಂತೆ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ನಮ್ಮ 2 ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ ಅಧ್ಯಕ್ಷರು ಮಾಧವಮ್ಮನವರು ಮತ್ತು ಮೂರ್ತಿ ಅಣ್ಣವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಒಂದು ಮಾದರಿ ಪಂಚಾಯಿತಿಯಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಇವತ್ತು ಏನಾಗಿದೆ, ಇದರಲ್ಲಿ ನಮಗೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಯಾವುದೇ ಒಂದು ಇದಿಲ್ಲದೆ ಭೇದ ಭಾವ ಇಲ್ಲದೆ. ಕಾಂಗ್ರೆಸ್ ಮುಖಂಡ ರಾಜು ಗೌಡರು ಮಾತನಾಡಿ, ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ಧ್ಯೇಯ. ಜಾತ್ಯತೀತ ಪಕ್ಷಾತೀತವಾಗಿ ಪಂಚಾಯಿತಿ ಮಟ್ಟದ ಗ್ರಾಮಗಳನ್ನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯೋಣ. ಸರ್ಕಾರದಿಂದ ಬರುವಂತಹ ಅನುದಾನವನ್ನ ಪಂಚಾಯಿತಿ ಅಭಿವೃದ್ಧಿಯಾಗಿ ತರುವಲ್ಲೂ ನಾನು ಶ್ರಮಿಸುತ್ತೇನೆ ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡರು, ಮುಖಂಡ ಸುಬ್ರಹ್ಮಣಿ, ನಾಗರಾಜು, ಬ್ರಹ್ಮರಾಂಬ ಜಯಶಂಕರ್, ಸುಮಾ, ಶ್ರೀನಿವಾಸ್, ಇಂದ್ರಮ್ಮ, ಸರಸ್ವತಮ್ಮ, ಅಮೃತ, ರಾಜಪ್ಪ, ಬಿಜೆಪಿ ಮುಖಂಡ ಸುರೇಶ್, ಅರಕೆರೆ ಮುನ್ರಾಜು ಮುಂತಾದವರು ಹಾಜರಿದ್ದರು. ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ಪಂಚಾಯಿತಿ ಲೀಡರ್ಸ್ಗೂ, ನಮ್ಮ ವ್ಯಕ್ತಿ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೂ ಪ್ರೀತಿಯ ಉಪಾಧ್ಯಕ್ಷರಿಗೆ ಜನರಲ್ ಅವಿರೋಧವಾಗಿ ಮಾಧವಮ್ಮ ಅಧ್ಯಕ್ಷರಾಗಿ, ಮಾಧವಮ್ಮ ಕೃಷ್ಣ ಅಧ್ಯಕ್ಷರಾಗಿ, ಮೂರ್ತಿ ನಾವು ಜನರಲ್ ಉಪಾಧ್ಯಕ್ಷರಾಗಿ ಪರವಾಗಿ ನಾವು ನಮ್ಮ ಸೇರ್ತಕ್ಕಂಥ ಕಾರ್ಯಕರ್ತರೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಇಬ್ಬರ ಸಹಕಾರದಿಂದ 2 ಪಕ್ಷದ ಸಹಕಾರದಿಂದ ಇವತ್ತು ಎಲೆಕ್ಟ್ ಮಾಡಿದ್ದೀವಿ. ಮುಂದೆ ಇದೇ ತರನೇ ಇವರು ಪಂಚಾಯಿತಿ ನಡೆಸ್ಕೊಂಡು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಲಿ ಅಂತ ಹೇಳ್ಕೊಂಡು 2 ಮಾತು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಚೀಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಅತ್ತಿಗಾನಹಳ್ಳಿ ಗ್ರಾಮದ ಮಾಧವಮ್ಮನವರು ಮತ್ತು ಉಪಾಧ್ಯಕ್ಷರಾಗಿ ಮೂರ್ತಿ ಅಂತೇಳಿ ಅದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಸಂತೋಷದ ವಿಷಯ. ನಿಜವಾಗ್ಲೂ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ, ನಾವು ಅನೇಕ ಋಣಗಳನ್ನು ಹೊತ್ಕೊಂಡು ಬರ್ತೀವಿ ಸಮಾಜದಲ್ಲಿ ಹುಟ್ಟಬೇಕಾದ್ರೆ. ತಂದೆ ತಾಯಿ ಋಣ, ದೇಶದ ಋಣ, ಸಮಾಜದ ಋಣ, ಹೀಗೆ ಅನೇಕ ಋಣಗಳನ್ನು ನಾವು ಹೊತ್ಕೊಂಡು ಬರ್ತೀವಿ. ಅಂದರೆ ಜನರ ಋಣ ಒಂದು ಕಡೆ ತೀರಿಸಬೇಕು, ಜನರ ಹತ್ರ ಸಹಿ ಅನ್ಸ್ಕೊಬೇಕು, ತುಂಬ ಮುಖ್ಯ. ಬಿ ಮುನಿಯಪ್ಪನವ್ರು ಇರಬಹುದು, ಮತ್ತು ನಮ್ಮ ರಾಜೀವ್ ಗೌಡ್ರು ಇರಬಹುದು, ಸಹನಾ ಮೇಡಮ್ ಅವ್ರು ಇರ್ಬೋದು. ಇವರು ಮನಸ್ಸು ಮಾಡಿದ್ರೆ ಯಾವ ಲೆಕ್ಕನೂ ಇಲ್ಲ. ಸೊ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ಈ ಪಂಚಾಯಿತಿಯಲ್ಲಿ. ಯಾವತ್ತು ತಾತ್ಕಾಲಿಕ ಮಾಡಿದ ಆಗ ಮರ್ತೋಗ್ತೀರಿ. ನಾವು ಯಾರಿಗೋ ಒಂದು 100 ರೂಪಾಯಿ ಕೊಟ್ರೆ ಅವತ್ತು ಅವ್ನು ಮರ್ತೋಗ್ತಾನೆ. ಆದ್ರೆ ಚಿರಸ್ಥಾಯಿಯಾಗಿ ಏನಾದ್ರು ಕೆಲಸ ಮಾಡಬೇಕಾದ್ರೆ ಈ ರೀತಿ ಶಾಶ್ವತವಾಗಿರುವಂತ ಕೆಲಸಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿರ್ಬಹುದು ಅಥವಾ ಉಪಾಧ್ಯಕ್ಷರಿರ್ಬಹುದು, ಅವ್ರಿಗೆ ನಮ್ಮ ಕಿವಿ ಮಾತು ಇಷ್ಟೇ, ಒಳ್ಳೆ ಕೆಲಸ ಮಾಡಿ. ಎಷ್ಟರಲ್ಲಿ ಎಷ್ಟು ಅನುದಾನ ಲಭ್ಯ ಇದೆಯೋ ಆ ಲಭ್ಯತೆ ಏನು ಅದನ್ನು ಉಪಯೋಗಿಸ್ಕೊಂಡು ಒಂದು 4 ಒಳ್ಳೆ ಕೆಲಸಗಳನ್ನು ಮಾಡಿ. ಇವತ್ತು ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗ್ಬೇಕಾದ್ರೆ ಇವತ್ತು ಖಂಡಿತವಾಗಿ ಹೇಳ್ತಿದ್ದೀನಿ, ಇಲ್ಲಿರುವಂತ ಎಲ್ಲಾ ಮುಖಂಡರುಗಳು ಸದಸ್ಯರುಗಳೇ ಕಾರಣ ಅನ್ನೋ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗ್ಲಿ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ಒಗ್ಗೂಡಿಸಿಕೊಂಡು ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಇಬ್ಬರು ಕೂಡ ಇಲ್ಲಿ ಏನ್ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಅಭಿವೃದ್ಧಿ ಕಾರ್ಯಗಳಿಗೆ ಏನೆಲ್ಲ
ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಬೇಕೋ ಅದಕ್ಕೆ ಖಂಡಿತ ಈಗ ಇಲ್ಲಿ ಮುಖಂಡರಾದ ಸುರೇಶ್ ಅಣ್ಣವ್ರು ಇರ್ಬೋದು, ಸುಬ್ರಹ್ಮಣ್ಯನ್ ಇರ್ಬೋದು, ಮುನ್ರಾಜ್ ಅಣ್ಣವ್ರು ಇರ್ಬೋದು, ಎಲ್ಲ ಮುಖಂಡರುಗಳು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಮಾತಾಡ್ಕೊಂಡು ಇವತ್ತು ಏನು ಸರ್ಕಾರದಲ್ಲಿ ಆಗಂತ ಕೆಲಸಗಳಿದೆ ಖಂಡಿತ ನನ್ನಿಂದ ಶಕ್ತಿ ಮೀರಿ ಅದಕ್ಕೆ ಏನು ಅನುದಾನಗಳು ತರ್ಬೋದು, ಏನೆಲ್ಲ ಅಭಿವೃದ್ಧಿ ಪೆಂಡಿಂಗ್ ಇದೆ ಖಂಡಿತ ಮಾಡೋಣ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅಭಿನಂದನೆ.